ಗುರುಗಳೇ, ಸೂರ್ಯಾಸ್ತಕ್ಕೆ ಇನ್ನು 2 ಗಂಟೆ ಉಳಿದಿರೋದು. ಇಷ್ಟೊತ್ತಿಗೆ ಕುರೂಪಿ ಕೆಲಸ ಶುರು ಮಾಡಿರ್ತಾನಲ್ವೇ? ಮಾಡಿರ್ತಾನೆ ಮಣಿಕಂಠ. ಸೂರ್ಯಾಸ್ತದ ನಂತರದ ಕೆಲಸವನ್ನ ಈಗಲೇ ಮಾಡಿರ್ತಾನೆ ಅವನು. ಜಾಜಿ ಎಲ್ಲೆಲ್ಲಿ ಹೋಗ್ತಾಳೋ ಅಲ್ಲಲ್ಲಿ ಅವನು ಅವಳನ್ನ ಹಿಂಬಾಲಿಸ್ತಾ ಇರ್ತಾನೆ. ನಾನು ಕೊಟ್ಟ ಆಜ್ಞೆ ಅಂತೆ ಕತ್ತಲಾದ ತಕ್ಷಣ ಜಾಜಿ ಅವನ ಕಪ್ಪಿ ಮುಷ್ಟಿಯಲ್ಲಿ ಇರ್ತಾಳೆ. ಅಲ್ಲಿಗೆ ನಮ್ಮ ಕೆಲಸ ಆದಾಗೆ, ಚಕ್ರಾಪುರಿ ಮತ್ತು ನಮ್ಮ ಋಣ ಮುಗ್ದ ಹಾಗೆ. ಆ ಶೇಖರಿ ಏನು ನಾಟಕ ಮಾಡ್ಬಿಟ್ಟ ಯಜಮಾನ್ರೆ. ಹಾ ನಟ ಭಯಂಕರ. ಮಗುನ ನಿಮಗೆ ಕೊಡ್ತೀನಿ ಅಂತ ಮಾತು ಕೊಟ್ಟು ಪತ್ರಿಕೆ ಸಹಿ ಹಾಕಿ ಇವತ್ತು ನೀವು ಸಭೆ ಕರೆದಾಗ ಏನು ಮಾಡ್ದ? ತನ್ನ ಮಗಳನ್ನ ಮುಂದೆ ಬಿಟ್ಟು ಅವಳ ಕೈಲೇ ಮಗು ಕೊಡಲ್ಲ ಅಂತ ಹೇಳಿಸ್ಬಿಟ್ಟ. ಆಮೇಲೆ ತನಗೇನು ಗೊತ್ತೇ ಅಲ್ಲ ಅಂತ ನಾಟಕ ಆಡ್ಬಿಟ್ಟ. ಅಬ್ಬಾ, ಶೇಖರಿ ಇಂಥ ದೊಡ್ಡ ನಾಟಕಗಾರ ಅಂತ ನನಗೆ ಗೊತ್ತಿರಲಿಲ್ಲ ಯಜಮಾನ್ರೆ. ಅವನು ನಾಟಕಕಾರ ಆದ್ರೆ ಈ ವಿರೂಪಾಕ್ಷ ಶಾಸ್ತ್ರಿ ನಾಟಕದ ಸೂತ್ರಧಾರಿ. ಈಗೇನು ಮಗುನ್ ಕೊಡೋದಿಲ್ಲ ಅಂತ ಹೇಳಿ ಕೊಟ್ಟ ಮಾತನ್ನ ಬದಲಾಯಿಸಿ ಹೋಗಿದ್ದಾನೆ ಅಲ್ವಾ? ನೋಡ್ತಾ ಇರು, ಸೂರ್ಯ ಮುಳುಗೋದ್ರೊಳಗಡೆ ಅವನು ಅವನ ಮಗಳು ಅವರಿಬ್ಬರ ತೀರ್ಮಾನನ ನಾನು ಹೇಗೆ ಬದಲಾಯಿಸ್ತೀನಿ ಅಂತ ನೋಡ್ತಾ ಇರು. ಸಮಯ ನೋಡ್ಕೋ. ಸ್ವಲ್ಪ ತಾಳ್ಮೆ ಇರಲಿ ಪಂಚಾಕ್ಷರಿ. ಇನ್ನು 2 ಗಂಟೆಗಳ ಕಾಲ, 2 ಗಂಟೆಗಳ ಕಾಲ ಆ ಶೇಖರಿ ಮತ್ತೆ ಜಾಜಿ ಓಡ್ ಬಂದು ನನ್ನ ಕಾಲಿಟ್ಕೊಂಡು ಯಜಮಾನ್ರೇ ಕ್ಷಮಿಸ್ಬಿಡಿ ಅನ್ನೋದನ್ನ ನಿನ್ನ ಕಣ್ಣಾರೆ ನೀನೇ ನೋಡ್ತೀಯ. ಈ ಚಕ್ರಾಪುರಿಯಲ್ಲಿ ವಿರೂಪಾಕ್ಷ ಶಾಸ್ತ್ರೀಯ ಮಾತನ್ನು ಮೀರಿ ಗೆದ್ದವರು ಯಾರೂ ಇಲ್ಲ ಅನ್ನೋದು ನಿನಗೆ, ಈ ಊರಿನ ಜನಕ್ಕೆ, ಮುಖ್ಯವಾಗಿ ಆ ಶೇಖರಿ ಮನೆಯವರಿಗೆ ಮತ್ತೊಮ್ಮೆ ದೃಢ ಆಗುತ್ತೆ.